ಇದೆಲ್ಲದರ ಜೊತೆಗೆ ಈಗ ಉತ್ಖನನ ಕಾರ್ಯ ಯಾವ ರೀತಿಯಾಗಿ ನಡೀತಾ ಇದೆ, ಮುಂದೇನು ಅನ್ನೋದರ ಬಗ್ಗೆ ಸ್ವತಃ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಈ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಶರಣು ಗೋಗೇರಿ ಅವರು ಇದ್ದಾರೆ. ಅವರನ್ನು ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಥ್ಯಾಂಕ್ ಯು ನಿಮ್ಮ ಸಮಯಕ್ಕಾಗಿ. ಈಗ 10 ದಿನಗಳ ಕಾಲ ನೀವು ಇಲ್ಲಿ ಉತ್ಖನನ ಕಾರ್ಯವನ್ನು ಮಾಡ್ತಾ ಇದ್ದೀರಿ. ಸರ್ ಇದ್ರ ಬಗ್ಗೆ ಫಸ್ಟ್ಗೆ ಏನು ಹೇಳ್ತೀರಿ? ಕೇಂದ್ರ ಸರ್ಕಾರ ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಮೇ 15ನೇ ತಾರೀಕು 10x10 ಮೀಟರ್ ಅಳತೆ ವ್ಯಾಪ್ತಿಯಲ್ಲಿ ಉತ್ಖನನ ಕಾರ್ಯವನ್ನು ಕೈಗೊಳ್ಳಲಿಕ್ಕೆ ಕೇಂದ್ರ ಸರ್ಕಾರ ಅನುಮತಿಯನ್ನು ನೀಡಿತ್ತು. ಅದರಂತೆ 2025 ಜೂನ್ 3ರಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಪ್ರವಾಸೋದ್ಯಮ ಸಚಿವರು, ಮಾನ್ಯ ಶಾಸಕರು, ಎಲ್ಲ ಜನಪ್ರತಿನಿಧಿಗಳು ಸೇರಿ ಅತಿ ವಿದ್ಯುಕ್ತವಾಗಿ ಈ ಒಂದು ಉತ್ಖನನ ಕಾರ್ಯಕ್ಕೆ ಚಾಲನೆಯನ್ನು ನೀಡಲಾಗಿತ್ತು. ಅದರಂತೆ ಮಳೆಗಾಲ ಇದ್ದುದರಿಂದ ನಾವು ಚಾಲನೆಯನ್ನು ಉತ್ಖನನಕ್ಕೆ ಮಾಡಿರಲಿಲ್ಲ. ಮೊನ್ನೆ ಅಂದರೆ ಜನವರಿ 16ನೇ ತಾರೀಕು ಉತ್ಖನನವನ್ನು ಪ್ರಾರಂಭ ಮಾಡಿವಿ. ಇವತ್ತಿಗೆ 10ನೇ ದಿನದಲ್ಲಿ ನಮ್ಮ ಉತ್ಖನನ ಕಾರ್ಯ ನಡೀತಾ ಇದೆ. ಈಗಾಗಲೇ 9 ರಿಂದ 9.5 ಫೀಟ್ ಆಳದಲ್ಲಿ ಉತ್ಖನನ ಕಾರ್ಯ ನಡೆಯಲಾಗುತ್ತಿದೆ. ಒಂದಿಷ್ಟು ಕಲ್ಲುಗಳು, ಕೆಲವೊಂದಿಷ್ಟು ಪ್ರಾಚ್ಯಾವಶೇಷಗಳು ಎಲ್ಲ ನಮಗೆ ಮೂಳೆಗಳು, ಈ ಥರ ಪಾನಿಪೀಠ, ಈ ಥರ ಒಂದಿಷ್ಟು ಕೆತ್ತನೆಗಳೆಲ್ಲ ನಮಗೆ ಸಿಕ್ಕಿದ್ದಾವೆ. ನಾವು ಇದರ ಸಹ ನಿರ್ದೇಶಕರಾದಂಥ ಡಾಕ್ಟರ್ ಆರ್ ಶೇಜೇಶ್ವರ್ ಅವರು ಇವತ್ತು ಸಹಿತವಾಗಿ ಭೇಟಿಯನ್ನು ನೀಡಿದ್ದಾರೆ. ಏನು ನಾವು SOP ಇದೆ, ಉತ್ಖನನ ಹೀಗೆ ಮಾಡಬೇಕು ಅಂಥೇಳಿ A1 A, A1 B, B1 ಈ ಥರ 4 ಆಯಾಮಗಳಲ್ಲಿ 4 ಬ್ಲಾಕ್ಗಳನ್ನು ಮಾಡಿಕೊಂಡು ಉತ್ಖನನ ಕಾರ್ಯವನ್ನು ಮಾಡ್ತಾಯಿದ್ದೇವೆ. ಸೈಡ್ ಏನು ಒಂದಿಷ್ಟು ಮಣ್ಣು ಇರುತ್ತೆ ಅದನ್ನು ನೀಟಾಗಿ ತೆಗೆಯುವಂಥ ಕೆಲಸ ಕಾರ್ಮಿಕರಿಂದ ನಡೀತಾ ಇದೆ. ಒಟ್ಟಾರೆಯಾಗಿ ಮಧ್ಯದಲ್ಲಿ ಏನು ಪ್ಲಸ್ ಚಿಹ್ನೆ ಇದೆ ಅದನ್ನು ಸಹಿತವಾಗಿ ತೆಗೆದುಕೊಂಡು ಮಧ್ಯದಲ್ಲಿ ನಾವೇನು ಉದ್ದೇಶವನ್ನು ಇಟ್ಕೊಂಡಿವಿ, ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಗರ್ಭಗುಡಿಯಿಂದ ಈ ಒಂದು ಸಿದ್ಧರ ಬಾವಿಗೆ ಲಿಂಕ್ ಇದೆ ಅನ್ನುವಂಥದ್ದು, ಅದಕ್ಕೆ ಸಂಬಂಧಿಸಿದಂಥ ಒಂದಿಷ್ಟು ಕಲ್ಲು ಬಂಡೆಗಳು ನಮಗೆಲ್ಲ ಹತ್ತಿದವು. ಅದು ಹೌದು ಅಲ್ಲೋ ಅನ್ನುವಂಥದ್ದನ್ನು ಇತಿಹಾಸ ತಜ್ಞರು ಇನ್ನೊಂದು 2-3 ದಿನಗಳಲ್ಲಿ ಅಂತಿಮವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದಾರೆ. ಮುಂದೇನು ಅನ್ನೋ ಒಂದು ಪ್ರಶ್ನೆ ಅಂತೂ ಸಹಜವಾಗಿ ಎಲ್ಲರನ್ನೂ ಕಾಡ್ತಾ ಇದೆ. ಬಿಕಾಸ್ ಅಲ್ಲೊಂದು ಮನೆ ಅಡಿಪಾಯ ತೆಗೆಯುವಾಗ ಒಂದೇನೋ ನಿಧಿ ಸಿಕ್ತು, ಬಂಗಾರ ಸಿಕ್ತು ಮಡಿಕೆಯಲ್ಲಿ ಅಂತ ಹೇಳಿ. ಸೊ ಹಾಗಾದಾಗ ಈಗ ನೀವು ಬೇರೆ ಉದ್ದೇಶದಿಂದಲೇ ಇಲ್ಲಿ ಅಗಿಯುವಂಥ ಕೆಲಸ ಮಾಡ್ತಾ ಇದ್ದೀರಿ ಅಥವಾ ಉತ್ಖನನ ಕಾರ್ಯ ಮಾಡ್ತಾ ಇದ್ದೀರಿ. ಬಟ್ ಅದು ಹೆಂಗೂ ಹೊರಗಡೆ ಹೋಗ್ತಾ ಇದೆ ಅಂತ ಅಂದರೆ ಇಲ್ಲಿ ನಿಧಿಗೋಸ್ಕರನೇ ಪುರಾತತ್ವ ಇಲಾಖೆಯು ಕೂಡ ಅಗಿಯುವಂಥ ಕೆಲಸ ಮಾಡ್ತಾ ಇದೆ ಅಂತ. ನಿಧಿ ಸಿಕ್ಕಿದ್ದು ಜನವರಿ ತಿಂಗಳು 10ನೇ ತಾರೀಕು. ಕೇಂದ್ರ ಸರ್ಕಾರ ಉತ್ಖನನಕ್ಕೆ ಅನುಮತಿಯನ್ನು ಕೊಟ್ಟಿದ್ದು 2025 ಮೇ 15. ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆ ಕೊಟ್ಟಿದ್ದು ಜೂನ್ 3ನೇ ತಾರೀಕು. ನಾವು ಪ್ರಾರಂಭ ಮಾಡಿದ್ದು 2026 ಜನವರಿ 16. ನಿಧಿ ಸಿಕ್ಕಿದ್ದು ಒಂದು ಆಕಸ್ಮಿಕವಾದಂಥ ಘಟನೆ. ಉತ್ಖನನ ನಡೆಯೋದಕ್ಕೂ ಮತ್ತು ನಿಧಿ ಸಿಕ್ಕಿರುವುದಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ನಾವು ಉತ್ಖನನ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು ನಿಧಿಯನ್ನು ಹುಡುಕ್ಲಿಕ್ಕೆ ಅಂತೂ ಅಲ್ಲವೇ ಅಲ್ಲ. ಇವತ್ತು ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳರು, ರಾಷ್ಟ್ರಕೂಟರು, ಕಲಚೂರಿಗಳು ವಿಜಯನಗರ ಅರಸರ ಕಾಲದಲ್ಲಿ ಒಂದು ಪ್ರಮುಖವಾದಂಥ ವಾಣಿಜ್ಯ ನಗರವಾಗಿತ್ತು. ಇಲ್ಲಿ 101 ದೇವಸ್ಥಾನ, 101 ಬಾವಿಗಳು ಇದ್ವು ಅನ್ನುವಂಥದ್ದು ಶಾಸನಗಳಿಂದ ಮತ್ತು ಇತಿಹಾಸದ ಪುಟಗಳಿಂದ ನಮಗೆ ಗೊತ್ತಾಗುತ್ತೆ. ಈಗಲೂ ಸಹಿತವಾಗಿ ನಮಗೆ 60 ರಿಂದ 70 ಸ್ಮಾರಕಗಳು ಕಣ್ಣಿಗೆ ಕಾಣಲಿಕ್ಕೆ ನಮಗೆ ಸಿಗ್ತಾವೆ. ಅದ್ರ ಜೊತೆಗೆ ಕಳೆದ ವರ್ಷ ನಾವು 11 ಸ್ಮಾರಕಗಳನ್ನು ಸಂರಕ್ಷಣೆಯನ್ನು ಮಾಡುವಂಥ ಕೆಲಸವನ್ನು ಪುರಾತತ್ವ ಇಲಾಖೆಯಿಂದ ಮಾಡಲಾಯಿತು. ಈ ವರ್ಷವೂ ಸಹಿತವಾಗಿ ಮಾನ್ಯ ಪ್ರವಾಸೋದ್ಯಮ ಸಚಿವರಾದಂಥ HK ಪಾಟೀಲ್ ಸಾಹೇಬರು, ಮಾನ್ಯ ಶಾಸಕರಾದಂಥ CC ಪಾಟೀಲ್ ಸಾಹೇಬ್ರವರೆಲ್ಲ ಈ ವರ್ಷ ಮತ್ತು ಸಂಪೂರ್ಣವಾಗಿ ಇತಿಹಾಸದಲ್ಲಿ ಕಳೆದು ಹೋಗಿರುವಂಥ 6 ದೇವಸ್ಥಾನಗಳು, ಒಂದು ಬಾವಿಯನ್ನು ಪುನರ್ ಸ್ಥಾಪನೆಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ 10,16,00,000 ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಕರೆಯುವ ಹಂತದಲ್ಲಿ 6 ಕಾಮಗಾರಿಗಳಿವೆ. ಇದ್ರ ಜೊತೆಗೆ ನಮ್ಮ ಲಕ್ಕುಂಡಿಯಲ್ಲಿ ಇಷ್ಟೆಲ್ಲ ಸ್ಮಾರಕಗಳಿದ್ದರೂ ಭಾರತೀಯ ಪುರಾತತ್ವ ಮತ್ತು ಸರ್ವೇಕ್ಷಣಾ ಇಲಾಖೆಯಿಂದ 7 ಮಾತ್ರ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಅಂತ ಗುರುತಿಸಲಾಗಿದೆ. ರಾಜ್ಯದಿಂದ ಒಂದೂ ಸಹಿತವಾಗಿ ಇರಲಿಲ್ಲ. ಈ ವರ್ಷ ನಾವು ನಮ್ಮ ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ರಚನೆಯಾದ ನಂತರ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿರುವಂಥ 13 ದೇವಸ್ಥಾನ, 3 ಬಾವಿಗಳನ್ನು ರಾಜ್ಯ ಪುರಾತತ್ವ ಸ್ಮಾರಕಗಳ ಪಟ್ಟಿಗೆ ಘೋಷಣೆ ಮಾಡಲಿಕ್ಕೆ ಕಳಿಸಿದ್ವಿ. ಅದರಂತೆ ರಾಜ್ಯ ಸರ್ಕಾರ ಅಂತಿಮವಾದಂಥ ಗೆಜೆಟನ್ನು ಹೊರಡಿಸಿ ಲಕ್ಕುಂಡಿಯಲ್ಲಿರುವಂಥ 16 ಸ್ಮಾರಕಗಳನ್ನು ರಾಜ್ಯ ಸಂರಕ್ಷಿತ ಸ್ಮಾರಕ ಅಂಥೇಳಿ ಘೋಷಣೆ ಆಗಿದೆ. ಇದರಿಂದ
ಮತ್ತಷ್ಟು ಲಕ್ಕುಂಡಿಯಲ್ಲಿರುವಂಥ ದೇವಸ್ಥಾನಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಬಲ ಬರುತ್ತೆ.